ಈಗ ಈ ವರ್ಷ ನಮಗೆ ಈ ವಿಚಾರ ಗೊತ್ತಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಇದಕ್ಕೊಂದು ನಿರ್ಣಾಯಕವಾದ ಒಂದು ಹೋರಾಟ ಮಾಡಬೇಕು. ಸರ್ಕಾರ ಇಷ್ಟೆಲ್ಲ ಲಕ್ಷ ಸಬ್ಸಿಡಿ ಕೊಟ್ಟು ಆದ್ರೂ ಕೂಡ ಇವರು MRP ಗಿಂತ ಹೆಚ್ಚಿನ ಬೆಲೆಗೆ ಜನರಿಗೆ ರೈತರಿಗೆ ಮಾರಿದ್ರೆ ಅದೊಂದು ಶೋಷಣೆ ಆಗುತ್ತೆ ಅಂತ ಹೇಳಿ ನಾವು ಮೇಲಿನ ಮೇಲೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರ್ ಇವರೆಲ್ಲರಿಗೂ ಭೇಟಿ ಮಾಡಿ ಇಲ್ಲಿ ಆಗ್ತಿರುವಂತದ್ದು ಇಲ್ಲಿ ನಿಮ್ ಅಧಿಕಾರಿಗಳ ಗಮನಕ್ಕೆ ಬರದೆ ಏನಾಗ್ತಾ ಇತ್ತು ಅಥವಾ ಅಧಿಕಾರಿಗಳ ಜೊತೆ ಅಧಿಕಾರಿಗಳು ಕೂಡ್ಕೊಂಡು ಏನ್ ಮಾಡ್ತಾ ಇದ್ರು, ಎರಡೂ ತರದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ನಾವು ಕಮಿಷನರ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮೇಲಿನ ಮೇಲೆ ಒತ್ತಡ ಹಾಕಿದ ಕಾರಣಕ್ಕಾಗಿ ಒಂದಷ್ಟು ಬದಲಾವಣೆಗಳಾಗಿದೆ. ಈಗ ಎರಡು ತರ ಸಮಸ್ಯೆ ಆಗ್ತಾ ಇತ್ತು. ಒಂದು, ರೈತರಿಗೆ MRP ಬೆಲೆಗಿಂತ ಹೆಚ್ಚಿಗೆ ಅಂಗಡಿಯವರು ಸೊಸೈಟಿಯವರು ಮಾರ್ತಾ ಇದ್ರು, ಅದು ರೈತರು ಶೋಷಣೆ ಆಗ್ತಾ ಇತ್ತು. ಇನ್ನೊಂದು, ಅಂಗಡಿ ಮತ್ತೆ ಸೊಸೈಟಿ ಅವ್ರಿಗೆ ಈ ಸಪ್ಲೈಯರ್ ಶೋಷಣೆ ಮಾಡ್ತಾ ಇದ್ರು, ಯಾರು ಮ್ಯಾನುಫ್ಯಾಕ್ಚರರ್ಸ್. ಈಗ ನಿಮಗೆ ಗೊತ್ತಿರೋ ಹಾಗೆ ಅವರು ಅಂಗಡಿ ಹತ್ರ ತಗೊಂಡೋಗಿ ಸಪ್ಲೈ ಡೆಲಿವರಿ ಮಾಡ್ಬೇಕಾಗಿತ್ತು. ಸೊ ಅದನ್ನ ಮಾಡದಲ್ಲೇ ಅವರು MRP ಗೆ ಅವ್ರಿಗೆ ಈಗ ಸೊಸೈಟಿಯಲ್ಲಿ ಮತ್ತೆ ಅಲ್ಲೊಂದ್ ಕಡೆ ಕೇಳ್ತಾ ಇದ್ವಿ, ಮಾರ್ಜಿನೇ ಇಲ್ಲ ಅವ್ರಿಗೆ. ಯಾರಿಗೆ? ಈ DAP ಮತ್ತೆ ಯೂರಿಯಾದಲ್ಲಿ ಮಾರ್ಜಿನೇ ಇಲ್ಲ ಅವ್ರಿಗೆ. MRP ಗಿಂತ ಹೆಚ್ಚಿಂದು ಅವರು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆ ತರದ ಒಂದು ವ್ಯವಸ್ಥೆ ಇದೆ. ನಿಮ್ಗೆ ಗೊತ್ತಿಲ್ವಾ ಅದು? ಅಂದ್ರೆ ಅವ್ರು ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ? ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಮಾಡಿದ್ರೆ ಅವ್ರಿಗೆ ಏನ್ ಮಾರ್ಜಿನ್? ಕಂಪನಿ ಅವರೇನೆ. ನಾವು ಪೂರ್ತಿ ಆಳಕ್ಕೆ ಹೋಗ್ಬಿಟ್ಟಿದೀವಿ ವಿಚಾರದಲ್ಲಿ. ಎಫ್ಕೋ, ಕ್ರಿಪ್ಕೋ ಎಲ್ಲರ ಹತ್ರ ನಾವು ಮಾಡ್ಕೊಂಡ್ ಬಂದಿದ್ವಿ. ಅವರೇನೆ 248 ರೂಪಾಯಿಗೆ ನಾವು ಯೂರಿಯಾ ಬಿಲ್ ಮಾಡ್ತೀವಿ, ಇನ್ವಾಯ್ಸ್ ಮಾಡ್ತೀವಿ ಅಂತಾರೆ. 248 ರೂಪಾಯಿ ಯೂರಿಯಾ ಬಿಲ್ ಇನ್ವಾಯ್ಸ್ ಮಾಡಿದ್ರೆ ಆ ತಗೊಂಡ್ಬಂದು ಅಂಗಡಿ ಹಾಕೊಂಡು ಅವರು MRP ಒಳಗಡೆ ಮಾರಕ್ಕಾಗಲ್ಲ, ಅವ್ರಿಗೆ ಏನೇನು ಮಾರ್ಜಿನ್ ಸಿಗಲ್ಲ. ನಿಮಗೆ ಗೊತ್ತಿರಂಗೆ ಅವ್ರು DD ಕೊಟ್ಬಿಟ್ಟು ತರೋದು ಗೊಬ್ಬರನ. ಹಂಗ್ ತರ್ಬೇಕಾದ್ರೆ ಅವರು ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು DD ಕೊಟ್ಟು ತಗೊಂಡ್ಬಂದು ಏನು ಅವ್ರು ಸುಮ್ಮನೆ ಸರ್ವಿಸ್ ಮಾಡೋದಕ್ಕೆ ಅಂಗಡಿ ಇಟ್ಟಿರ್ತಾರೆ. ಅವ್ರದ್ದು ಬಾಡಿಗೆ ಎಕ್ಸ್ಪೆನ್ಸಸ್ ಎಲ್ಲಾನು ಇರ್ತಾವಲ್ಲ, ಸೊಸೈಟಿ ಅವರಾಗ್ಲಿ ಅಥವಾ ಬೇರೆ ಹೊರಗಿನವರಾಗ್ಲಿ ಅಥವಾ FPO ಆಗ್ಲಿ. ಸೊ ಇದು ಒಂದು ಸಮಸ್ಯೆ. ಈಗ ಒಂದು ಕಾರಣಕ್ಕೆ, ಈಗ ನಾವು ಒಂದು ಹೋರಾಟದ ಕಾರಣಕ್ಕಾಗಿ ನಿಮ್ಮ JD ಅವರು, ಕಮಿಷನರ್ ಅವರು ಮೇಲಿನ ಮೇಲೆ ಮೀಟಿಂಗ್ ಗಳು ಮಾಡಿ ಕರೆದು ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಿಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಅಲ್ವಾ? ಬಂದಿದೆ. ಈಗ ಅವ್ರ ಅಂಗಡಿಯವರು ಹೇಳಿದ್ರು, ಈಗ ನಮ್ಗೆ ಅದು ಇನ್ಸ್ಟ್ರಕ್ಷನ್ಸ್ ಇದೆ, ನಾವು MRP ಜಾಸ್ತಿ ಮಾರ್ತಾ ಇಲ್ಲ ಅಂತ. ಜೊತೆಗೆ ಏನು ಅಂದ್ರೆ ನಿಜವಾದ ರೈತನೇ ತಗೊಂಡೋಗ್ಬೇಕು ಅಂದ್ಬಿಟ್ಟು FID ಅದು ಒಳ್ಳೇದು, ಅದೊಂದು ಒಳ್ಳೇದು. ಯಾಕಂದ್ರೆ ಬೇರೆ ಯೂರಿಯಾ ಏನಪ್ಪಾ ಅಂತಂದ್ರೆ ಯೂರಿಯಾನೇ ಬೇರೆ ರಸಗೊಬ್ಬರ ಬಿಟ್ಟು ಯೂರಿಯಾನೇ ಬೇರೆ ಇದಕ್ಕೆಲ್ಲ ಇದು ಬಳಕೆ ಆಗ್ತಾ ಇತ್ತು. ಪೇಂಟ್ ಇದಾಗ್ಲಿ, ಗಮ್ಮು ಮತ್ತೆ ಭಾರತ್ ಸ್ಟೇಜ್ 6 ಇದರಲ್ಲ ಅದರಲ್ಲಿ ಇದು ಬರ್ತದೆ ಆಯಿಲ್, ಟಫ್ ಯೂರಿಯಾ ಅಂತ, ಅದಕ್ಕೂ ಬಳಕೆ ಆಗ್ತಾ ಇತ್ತು. ಸೊ ಅದನ್ನ ಇದು ಮಾಡೋದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಕಂಪಲ್ಸರಿ FID ಇರೋ ರೈತರಿಗೆ ಮಾತ್ರನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಪ್ ಡೆವಲಪ್ ಮಾಡ್ಬಿಟ್ಟು ಅದ್ರ ಥರನೇ ಇಶ್ಯೂ ಮಾಡೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀರಿ. ಅದನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನ ಎರಡು ಸಮಸ್ಯೆಗಳಿದೆ. ಒಂದು, DAP ಸಪ್ಲೈ ಆಗ್ತಾ ಇಲ್ಲ, ಎಲ್ಲೂ DAP ಇಲ್ಲ. ಸರ್ಕಾರ ಹೇಳ್ತಾ ಇದೆ ನಾವು DAP ಯಾವುದೇ ರಸಗೊಬ್ಬರವನ್ನ ಶಾರ್ಟೇಜ್ ಇಲ್ಲ, ಡಿಮ್ಯಾಂಡ್ ತಕ್ಕಂಗೆ ನಾವು ಪೂರೈಕೆ ಮಾಡ್ತಾ ಇದೀವಿ ಸರ್ಕಾರ ಹೇಳ್ತಾ ಇದೆ. ಇಲ್ಲ, ಒಂದು ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಥವಾ ಇಲ್ಲಿ ಇರುವಂತ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದ್ರಲ್ಲಿ ಯಾವ್ದು ಸರಿ ಅಂತ ನೀವು ಹೇಳ್ಬೇಕು. DAP ಸೊಸೈಟಿ ಮೊನ್ನೆ ಏನಪ್ಪಾ ಅಂದ್ರೆ KSCMA ಬಫರ್ ಸ್ಟಾಕ್ ಇಂದ 40 ಟನ್ ಕೊಡ್ಸಿದೆ ಅವ್ರಿಗೆ. ಇಲ್ಲ ಅಂತ ಸಾಕಾಗುತ್ತಾ 40 ಟನ್? ಇನ್ನ ನಮ್ದು ಏನ್ ಗೊತ್ತಾ, ರಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಜುಲೈ 15 ರೂಪಾಯಿ. ರೈಟ್ ನಾವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಾವು JD ಅವರು KCMF ಅಲ್ಲಿ ಬಫರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದಾಗ ನಾವು ಅವ್ರಿಗೆ ರಿಲೀಸ್ ಮಾಡ್ತೀವಿ. ಸೊ ಆತರ ಒಂದು ನಡ್ಕೊಂಡು ಹೋಗ್ತಾ ಇದೆ. ಯಾವಾಗ 2008 ಅಲ್ಲಿ ಹಾವೇರಿ ಗಲಾಟೆ ಏನಾಯ್ತು, ಸೊ ಅದಾಗಿದ್ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಬಫರ್ ಸ್ಟಾಕ್ ಅಂತ ಅಂದ್ಬಿಟ್ಟು ಒಂದು ಯೋಜನೆ ಮಾಡಿದೆ. ಅದರಲ್ಲಿ ಸ್ಟಾಕ್ ಮಾಡ್ತೀರಿ, ಯಾವಾಗ ಬೇಕೋ ಅವಾಗ ರಿಲೀಸ್ ಮಾಡ್ತೀರಿ. ಏನಾಗ್ತಾ ಇದೆ ಅಂದ್ರೆ ಯಾರೋ ಬೇರೆಯವ್ರು ತಗೊಂಡೋಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಬದಲು 2 ಚೀಲ ಹಾಕ್ತಾರೆ. DAP ರೇಟು 1350 ಇರೋದು, ಬೇರೆದೆಲ್ಲ 2000 ಅಂದ್ಬಿಟ್ಟು ಕಾಂಪ್ಲೆಕ್ಸ್ ಯಾರನ್ನು ತಗೊಂತಾ ಇಲ್ಲ. ಸೊ ಅದಕ್ಕೆ ನಾವು ರೈತರಿಗೆ DAP ಇದು ಮಾಡ್ಬೇಡ್ದು, ಖೇತ್ ಬಚಾವ್ ಆಂದೋಲನ ಅಂತ ಅಂದ್ಬಿಟ್ಟು ನಿನ್ನೆನೂ ಮಾಡಿದಿರಿ. ಸುಲಿಬೆಲೆಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅತ್ತಿಬೆಲೆ ಗ್ರಾಮದಲ್ಲಿದೆ ಏನದು ಖೇತ್ ಬಚಾವ್ ಆಂದೋಲನ ಅಂತ ಅಂದ್ಬಿಟ್ಟು. ರಿಕ್ವೈರ್ಡ್ ಗಿಂತ ಜಾಸ್ತಿ ಗೊಬ್ಬರ ಹಾಕ್ಬೇಡ್ರಿ ಅಂದ್ರೆ ಯಾವ್ದು ಬೆಲೆ ಕಡಿಮೆ ಇದೆ ಅದನ್ನೇ ಹಾಕ್ತಾ ಇದಾರೆ. ಸೊ 16 ನ್ಯೂಟ್ರಿಯೆಂಟ್ ಮಣ್ಣು ಉಳಿಸಿ ಅಂತ, ಮಣ್ಣು ಉಳಿಸಿ, ಜಮೀನು ಉಳಿಸಿ ಅಂತ. ಸೊ ಅದು ಇವತ್ತು ಇದರಲ್ಲಿದೆ, ಅತ್ತಿಬೆಲೆಯಲ್ಲಿದೆ. ನಾಳೆ ಅಲ್ಲ, ಇದೇನು ಗೊಬ್ಬರ ನಮ್ ಕೈಲಿ ಕೊಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನ ಡ್ರೈವ್ ಮಾಡ್ತಾ ಇದ್ದೀರಾ ಅಥವಾ ನಿಜಕ್ಕೂ ಮಣ್ಣಿನ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇದ್ದೀರಾ? ಮಣ್ಣಿನ ಬಗ್ಗೆ ಕಾಳಜಿಯಿಂದಾನೇ ಮಾಡ್ತಾ ಇರೋದು. ಗೊಬ್ಬರ ಇಲ್ಲ ಅಂತಲ್ಲ. ಮತ್ತೆ ಇವಾಗ ಸುಲಿಬೆಲೆಯಲ್ಲಿ ಎಲ್ಲಾ ಕಡೆ ಇದಾವೆ ಸ್ಟಾಕ್. ಸೊ ಏನಪ್ಪಾ ಅಂದ್ರೆ ಮೇಜರ್ ಇದು ಹೊಸಕೋಟೆಯಲ್ಲಿ TFBCMS ಮೇಜರ್ ಇದು ಡಿಸ್ಟ್ರಿಬ್ಯೂಷನ್ ಆಫ್ ಫರ್ಟಿಲೈಸರ್ಸ್ ಟು ಫಾರ್ಮರ್ಸ್. ಹಂಗಾಗಿ ಮೊನ್ನೆ ಇನ್ನ 40 ಟನ್ 100 ಟನ್ ಕೇಳಿದ್ರು, 40 ಟನ್ ಕೊಟ್ಟಿದ್ದೀರಿ.
ಸೊ ಇನ್ನ ಬಂದಂಗೆ ಸ್ಟೋರ್ ಮಾಡ್ಬಿಟ್ಟು ನಮ್ಗೆ ಯಾವಾಗ ಇದೆಯಲ್ಲ ರಿಕ್ವೈರ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಆಗೋ ಜುಲೈ ಅವಾಗ ನಾವು ಸಪ್ಲೈ ಮಾಡೋದಕ್ಕೆ ಇದ್ ಮಾಡ್ತೀವಿ. ಜೊತೆಗೆ DAP ಒಂದೇ ಅಲ್ಲ ಕಾಂಪ್ಲೆಕ್ಸ್ ಬಳಸಬಹುದು ಅಂತ ಹೇಳ್ಬಿಟ್ಟು ಏನಾಗ್ತಾ ಇದೆ DAP ಇಲ್ಲಿ NNP ಅಷ್ಟೇ ಇರೋದು, ಪೊಟ್ಯಾಶ್ ಆಗ್ತಾ ಇಲ್ಲ. ಸೊ ಹೊಸಕೋಟೆ ಮಣ್ಣಲ್ಲೆಲ್ಲ ಪೊಟ್ಯಾಶ್ ಕೊರತೆ ಇರೋದ್ರಿಂದ 10-26-26 ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಅಷ್ಟೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲ ಆದ್ರೂನು ಈಗ ರೈತರ ಡಿಮ್ಯಾಂಡ್ ಏನಿದೆ ತಕ್ಕಂಗೆ ಪೂರೈಕೆ ಆಗದೆ ಇರೋದು ಒಂದು ಸಮಸ್ಯೆನೇ ಅದು. ಈಗ ನೀವು ರಾಗಿ ಬಿತ್ತದಾಗ ಶುರು ಮಾಡ್ತಾರಲ್ಲ ಅವಾಗ್ಲೇ ನಾವು ಕೊಡ್ತೀವಿ, ವಿತರಣೆ ಮಾಡ್ತೀವಿ, ಅಲ್ಲಿ ತನಕನೂ ನಾವು ಅದನ್ನ ಮಾರಾಟ ಮಾಡೋದಿಲ್ಲ ಅಂತ ಅಂದ್ರೆ ಮಾರಾಟ ಮಾಡಲ್ಲ ಅಂತಲ್ಲ, ಲಿಮಿಟ್ ಆಗ್ತಾ ಇಲ್ಲ, ಮಾರಾಟ ಇಲ್ಲ, ಸಪ್ಲೈ ಇಲ್ಲ ಅಲ್ಲಿ. ಅಲ್ಲ ಅಂದ್ರೆ ನೀವು ಒಂದು TAP CMS ಹೋಗಿದ್ದೀರಾ, ಇವಾಗ ಆಕ್ಚುಲಿ ಬೆಲೆ ಅವ್ರ ಹತ್ರ DAP ಇದೆಯಾ? DAPMS ಹತ್ರ DAP ಮಾಡಿ ಫೋನ್ ಮಾಡಿ. TAPMS ಅಲ್ಲ ನಾನು ಹೇಳ್ತಾ ಇರೋದು, ಬೇರೆ ಇದ್ರಲ್ಲಿ ಇದಾವೆ, ಭಾಗ್ಯಲಕ್ಷ್ಮಿ ಇದೆ, ಕಿಸಾನ್ ಟ್ರೇಡರ್ಸ್ ಇದೆ, ಯಾರೋ ಒಬ್ರು ಟ್ರೇಡರ್ ಬೀಳಿ ಇವ್ರಿಗೆ SFCS ಡೀಲರ್ಸ್ಗೆ ಮಾಡಿ. ಅಲ್ಲ ಸರ್, ಈಗ ನಿಮ್ಗೆ ರೈತರಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಗೊತ್ತಿದೆ, ನಿಮ್ಮ ಅಂದ್ರೆ ಎಷ್ಟು ಬೇಡಿಕೆ ಇದೆ ಅಂತ ಇಷ್ಟೇ ಕೊಡ್ತಾ ಇದ್ದೀವಿ, ಇಷ್ಟೇ ಕೊಡ್ತಾ ಇದೆ. ಅಲ್ಲ ಅವ್ರು ಕೊಡೋ ಮೂಟೆ ಕೊಟ್ಟಿದ್ರು ಅವ್ರ ಮೂಟೆ ಎಲ್ಲಿರುತ್ತೆ? ಎರಡು ವಿಚಾರ ಸರ್. ಒಂದು, ಈಗ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ರೈತರಿಗೆ, ಅದು ಪೂರ್ತಿ ನೀವು ಬೇಡಿಕೆನ ನೀವು ಪೂರೈಸ್ತಾ ಇದೀರಾ? ಪೂರೈಸ್ತಾ ಇದೀರಿ ಅಂತಂದ್ರೆ ಬರ್ತಾ ಇರ್ಬೋದು. ಇದು ಒನ್ ಟೈಮ್ ಅಷ್ಟೇ ಸ್ಟಾಕ್ ಇಟ್ಕೊಳೋದಲ್ಲ. ಎಷ್ಟಿದೆ ಸರ್ ಈಗ ಬಫರ್ ಇದರಲ್ಲಿ? ಇದರಲ್ಲಿ ಅರೌಂಡ್ 400 ಟನ್ ಇರ್ಬೇಕು ಜಿಲ್ಲೆ. ಯಾವ್ದು? DAP 900 ಟನ್ ಇದು ಯೂರಿಯಾ ಇದೆ ಬಫೋರ್ ಅಲ್ಲಿ. ಈಗ ನಿಮ್ಗೆ ಎಷ್ಟು ನೋಟ್ ಮಾಡ್ಕೊಳ್ಳಿ, ಎಷ್ಟು ಇದರಲ್ಲಿ ಜಾಗದಲ್ಲಿ ಬೆಳೀತಾ ಇದ್ದಾರೆ ಈ ತರದ್ದು ರಸಗೊಬ್ಬರ ಡಿಪೆಂಡ್ ಆಗಿ ಬೆಳೀತಾ ಇರೋ ಬೆಳೆ ಎಷ್ಟು ಎಕರೆಲ್ಲಿ ಬೆಳೀತಾ ಇದೆ ತಾಲೂಕಲ್ಲಿ? ಇಲ್ಲಿ ಹೊಸಕೋಟೆಯಲ್ಲಿ ಅರೌಂಡ್ 9,000 ಚಿಲ್ಲರೆ ರಾಗಿ ಬೆಳೆ ಬರ್ತದೆ. 9,000 ಚಿಲ್ಲರೆ ಹೆಕ್ಟೇರ್ ರಾಗಿ. ಅದಕ್ಕೆ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ? ಇದು ಏನಪ್ಪಾ ಅಂತಂದ್ರೆ 125-150 kg 1 ಹೆಕ್ಟೇರ್ ಬೇಕು. ಯೂಶಲ್ ಆಗಿ ಹಾಕಲ್ಲ. ಬಟ್ ಈಗ ಇನ್ನೊಂದು ಮಾಡ್ತಿದ್ರಿ, FID-ಗೆ 1 ಎಕರೆಗೆ ಒಂದೇ ಒಂದ್ ತಿಂಗಳಿಗೆ ಒಂದೇ ಅಂತ. ಈಗ ಮುಂಗಾರು, ಈಗ ಇದು ಈ ಗೊಬ್ಬರ ಯಾವಾಗ ಸಮಯಕ್ಕೆ ಬೇಕು ಸರ್? ಯಾವ್ದು ಗೊಬ್ಬರ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಹಾಕ್ತಾರೆ? ಬಿತ್ತನೆಗೆ ಹಾಕ್ತಾರೆ. ಈಗ ಒಂದು ಚೀಲ ಕೊಟ್ರೆ ಒಂದು FID-ಗೆ ಒಬ್ಬ ವ್ಯಕ್ತಿಗೆ 1 ಚೀಲ ಕೊಟ್ರೆ ಮಿಕ್ಕಿದಾಗ ಏನ್ ಮಾಡ್ತಾನೆ? ಮತ್ತೆ ತಿಂಗಳಿಗೆ 1 ಅಂದ್ರೆ ಈಗ ತಿಂಗಳ ಬಿತ್ತನೆ ಮಾಡಕ್ಕಾಗುತ್ತಾ? ಅದರ ಸಮಯ ಬಿತ್ತನೆ ಮಾಡಿ ಮೇಲ್ ಗೊಬ್ಬರ ಹಾಕಿ ಯೂರಿಯಾ ಯೂಸ್ ಮಾಡ್ತಾರೆ. ಅದಕ್ಕೆ ಸಾಕ್ಬಿಡಿ ಅಷ್ಟು. ಸಂಪಂಗೆ ಅಲ್ಲ, ನಮಗೆ ಗೊತ್ತಾಗ್ಬೇಕು ಅಂದಾಜು. ಈಗ ನಿಮ್ ತಾಲೂಕಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಮತ್ತೆ ಎಷ್ಟು ಸಪ್ಲೈ ಆಗಿದೆ, ಮತ್ತೆ ಎಷ್ಟು ಬಫರ್ ಅಲ್ಲಿ ಇದೆ, ಮತ್ತೆ ಈಗ ಆಲ್ರೆಡಿ ಎಷ್ಟು ನೀವು ವಿತರಣೆ ಮಾಡಿದೀರಾ, ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ, ಇಲ್ಲಿ ಏನಿದೆ? ಯಾಕೆಂದ್ರೆ ಇಂತ ಒಂದು ಸ್ಕ್ಯಾರ್ಸಿಟಿ ಶುರುವಾಗಿರೋ ಸಂದರ್ಭದಲ್ಲೂ ನಿಮ್ಮ ಹತ್ರ ಅದು ಏನಂತಾರೆ ಫಿಂಗರ್ ಎಡ್ಜ್ ಅಲ್ಲಿ ನಿಮ್ಮ ಹತ್ರ ಇರ್ಬೇಕಲ್ಲ ಮಾಹಿತಿ. ಆಮೇಲೆ ಫೆಡರೇಷನ್ ಅವರು ಪ್ರೈವೇಟ್ ಅಂಗಡಿಯವ್ರಿಗೆ ಕೊಡ್ತಾ ಇಲ್ಲಂತೆ, ಯಾಕೆ? ಅದು ರೂಲ್ ಇರೋದೇ ಸೊಸೈಟಿಗೆನೆ. ಎಲ್ಲಿದೆ? ಎಲ್ಲ ತೋರಿಸಿ, ಓಪನ್ ಮಾಡಿ ರೂಲ್ ಎಲ್ಲಿದೆ ಅಂತ. ನಿಮ್ಗೆ ಯಾವ ರೂಲ್ ಎಲ್ಲಿದೆ ಅಂತ ನಂಗೆ ತೋರಿಸಿ ಇವಾಗ. ಇಲ್ಲ, ರೂಲ್ ಇಲ್ಲ. ಇದೊಂಥರ ಅಲಿಖಿತ ಇಲ್ಲ, ರೂಲ್ ಇಲ್ಲ. ಇದು ಹಿಂಗೆ ಸಮಸ್ಯೆಗಳಾಗ್ತಾ ಇರೋದು. ನಿಮ್ಗೆ ರೂಲ್ ಇದೆ ಅಂತ ನೀವು ಅನ್ಕೊಂತೀರಿ, ರೂಲ್ ಇಲ್ಲ. ಅದು ರೂಲ್ ಎಲ್ಲೂ ಇಲ್ಲ. ಕೇಳಿ, ನಿಮ್ JD ಕೇಳಿ, ನಿಮ್ಗೆ ಇವ್ರು ಕೇಳಿ, ಅವ್ರು ಹೇಳ್ತಾರೆ ಇದೆ ಹಂಗೆ ಅಂತ ಹೇಳ್ತಾರೆ. ಆದ್ರೆ ಕೇಳಿ ಅವ್ರಿಗೂ ನೀವು ದಾಖಲೆ ಕೊಡಿ, ನಮ್ಗೆ ಇಲ್ಲಿ ಜನ ಕೇಳ್ತಾ ಇದಾರೆ ಅಂತ. ಯಾವ್ದು ರೂಲ್ ಇಲ್ಲ. ಯಾಕೆ ಕೊಡಬಾರ್ದು? ಜನರಿಗೆ ಅನುಕೂಲ ಆಗಂತದನ್ನ ಮಾಡಬಾರ್ದು ಅಂತ ಎಲ್ಲ ರೂಲ್ ಇರುತ್ತಾ? ಪ್ರೈವೇಟ್ ಅವರಿಗೆ ಕೊಟ್ಟರು ಜನರಿಗೆ ತಾನೇ ಹೋಗೋದು ಅದು. ಅಲ್ಲ, ಇದು ಸರಿ. ಇದು ನಿಮ್ಗೆ ಒಟ್ಟಾರೆಯಾಗಿ ನಿಮ್ಗೆ ಲೆಕ್ಕತ್ರ ಇದಿಲ್ವಾ ಫಿಗರು? ಹೊಸಕೋಟೆ ತಾಲೂಕಿಗೆ ಈ ಸಲ ಇಲ್ಲಿ ಬೆಳೆಯುವಂತ ಒಟ್ಟಾರೆ ಮುಂಗಾರು ಆಶ್ರಿತ ಬೆಳೆಗಳಿಗೆ ಎಷ್ಟು ಯೂರಿಯಾ ಬೇಕು, DAP ಬೇಕು ಅಂತ ಬಂಧುಗಳೇ, ಇದು ಬಹುತೇಕವಾಗಿ ಇವತ್ತು ರಾಜ್ಯದಲ್ಲಿ ಈಗ ನಾವು MRP-ಗಿನ ಹೆಚ್ಚಿನ ಬೆಲೆಗೆ ಏನ್ ಮಾರಾಟ ಆಗ್ತಾ ಇತ್ತು ಅದನ್ನ ಆಲ್ಮೋಸ್ಟ್ ಈಗ ನಮ್ಮ ಹೋರಾಟದ ಕಾರಣಕ್ಕಾಗಿ ಬಹುತೇಕ ಕಡೆಗಳಲ್ಲಿ ಈಗ MRP-ಗೆ ಮಾರಾಟ ಮಾಡುವಂತ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ಆದ್ರೆ ಇನ್ನೊಂದು ಕಡೆ ಈಗ ಡಿಮ್ಯಾಂಡ್ ಏನಿದೆ, ಆ ಡಿಮ್ಯಾಂಡ್ಗೆ ತಕ್ಕಷ್ಟು ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ. ಸರ್ಕಾರಗಳು ಮೇಲಿಂದ ಮೇಲೆ ಸುಳ್ಳು ಹೇಳ್ತಾ ಇದಾವೆ, ಆದ್ರೆ ಡಿಮ್ಯಾಂಡ್ಗೆ ತಕ್ಕಷ್ಟು ಎಲ್ಲೂ ಪೂರೈಕೆ ಆಗ್ತಾ ಇಲ್ಲ.
ಒಂದ್ ರೀತಿಯಾದ ರಸಗೊಬ್ಬರವನ್ನ ಚಿನ್ನದ ರೀತಿಯಲ್ಲಿ ಇವತ್ತು ವಿತರಣೆ ಮಾಡ್ಲಾಗ್ತಾ ಇದೆ. ಏನು ಫೆಡರೇಷನ್ ಅವರು ಅದನ್ನ ರಿಸರ್ವ್ ಮಾಡಿಟ್ಕೊಂಡು ತುರ್ತು ಕಾಲದಲ್ಲಿ ಅದನ್ನ ಸಪ್ಲೈ ಮಾಡೋದಕ್ಕೆ ಇರುವಂತವ್ರು ಕೂಡ ಅವರು ಕೂಡ ಇವತ್ತು ಅದನ್ನ ರಾಗಿ ಯಾವಾಗ ಬಿತ್ತಾರೆ ಗೊತ್ತಿಲ್ಲ, ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಒಟ್ಟಾರೆಯಾಗಿ ಇಡೀ ತಾಲೂಕಲ್ಲಿ ರಾಗಿನ ಒಂದೇ ಸಾರಿ ಯಾವಾಗ ಬಿತ್ತಾರೆ ಅಂತ ಹೇಳಿ ಇವ್ರು ಯಾವಾಗ ಅಂದಾಜ್ ಮಾಡೋದನ್ನ ರಿಲೀಸ್ ಮಾಡ್ತಾರ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ಇವಾಗ್ಲೂ ಕೂಡ ಸರ್ಕಾರ ಸಬ್ಸಿಡಿ ಕೊಡುವಂತಹ ಯೂರಿಯಾ ಮತ್ತೆ DAP ಲಭ್ಯ ಇಲ್ಲ. ಸೊ ಹಾಗಾಗಿ ಇದು ಸರ್ಕಾರಗಳ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಬಾರಿ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ರೈತರಿಗೆ ಮಳೆ ಬಿದ್ದು ಏನೋ ಒಂದಷ್ಟು ಬಿತ್ತುವಂತಹ ಅವಕಾಶಗಳು ಕಡಿಮೆ. ಅದ್ ಎಲ್ಲಾ ಕಡೆ ಬಿತ್ತಕ್ಕೆ ಶುರು ಮಾಡ್ಬಿಟ್ರೆ ಬಹುಶಃ ಅವ್ರ ಹತ್ರ ಇವ್ರು ಕೈ ಎತ್ಬಿಡ್ತಾರೆ ಅಂತ, ಸರ್ಕಾರ ಕೈ ಎತ್ಬಿಡುತ್ತೆ ಅನ್ಸುತ್ತೆ. ಹಿಂಗೆ ನಮ್ಮ ಹತ್ರ ಏನು ಇಲ್ಲ, ಏನೋ ಮಾಡ್ಕೊಳ್ಳಿ ಅಂತ. ಆದ್ರೆ ಇವತ್ತು ಮಳೆಯ ಅಭಾವದ ಕಾರಣಕ್ಕಾಗಿ ಕೆಲವೇ ಕಡೆಗಳಲ್ಲಿ ಮಳೆ ಬಿದ್ದಿರೋ ಕಾರಣಕ್ಕಾಗಿ ಕೆಲವು ಪ್ರದೇಶಗಳಲ್ಲಿ ಇವತ್ತು ಒಂದಷ್ಟು ಬಿತ್ತನೆ ಕೆಲಸ ನಡೀತಾ ಇದೆ. ಈ ಸಣ್ಣ ಪ್ರಮಾಣದ ಬಿತ್ತನೆಗೂ ಕೂಡ ಇವ್ರ ಕೈಯಲ್ಲಿ ರಸಗೊಬ್ಬರವನ್ನ ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ನಾವು ಸುಮ್ಮನೆ ಸರ್ಕಾರ ರಾಜಕೀಯ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ. ಇವತ್ತು ಇದಕ್ ಬೇಕಾಗಿರುವಂತ ಎಲ್ಲಾ ತರದ ತನಿಖೆಯನ್ನ ಮಾಡಿ ನಾವು ಕಂಡುಕೊಂಡಿರುವಂತ ಸತ್ಯ ಏನು ಅಂತ ಅಂದ್ರೆ, ಇವತ್ತು ಸರ್ಕಾರದ ಬಳಿ ಗೊಬ್ಬರ ಇಲ್ಲ. ಜನರಿಗೆ ಬೇಕಾಗಿರುವಂತಹ, ರೈತರಿಗೆ ಬೇಕಾಗಿರುವಂತಹ ಅವರ ಅಗತ್ಯಕ್ಕೆ ತಕ್ಕಷ್ಟು ಗೊಬ್ಬರವನ್ನ ಇವತ್ತು ಸರ್ಕಾರ ಇಟ್ಕೊಂಡಿಲ್ಲ. ಹಾಗಾಗಿ ಇದು ಒಂದ್ ರೀತಿನಲ್ಲಿ ಸೊಸೈಟಿ ಆಗಿರ್ಬೋದು, FPO ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಇವರು ರೈತರನ್ನ ಸುಲಿಗೆ ಮಾಡೋದಕ್ಕೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಸುಲಿಗೆ ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ಕಠಿಣ ಕ್ರಮಗಳನ್ನ ತಗೊಂಡು ರೈತರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ಸರ್ಕಾರ ಆ ತರದ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇಲ್ಲ. ನಾವು KRS ಪಕ್ಷದವ್ರು ಮಾಡಿರೋ ಅಷ್ಟು ಕೆಲಸನೂ ಕೂಡ ಸರ್ಕಾರ ಇವತ್ತು ರಸಗೊಬ್ಬರದ ವಿಚಾರವಾಗಿ ಸರ್ಕಾರ ಮಾಡಿಲ್ಲ. ಖುದ್ದು ಮಂತ್ರಿಗಳೇ ಇಲ್ಲ ಇವತ್ತು. ಏನಿದ್ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕೃಷಿ ಮಂತ್ರಿಗಳೇ ಇವತ್ತು ಇಲ್ಲ. ಈ ತರದ್ದು ವೈಫಲ್ಯ ಇವತ್ತು ಕಾಣ್ತಾ ಇದೆ. ಇವತ್ತು ರೈತರಿಗೆ ಏನಾದ್ರು ಅನಾನುಕೂಲಗಳು, ಸಮಸ್ಯೆಗಳು ಆದ್ರೆ ಅದಕ್ಕೆ ನೇರ ಹೊಣೆ ಸರ್ಕಾರಗಳೇ. ಕೇಂದ್ರ ಸರ್ಕಾರನೂ ಹೊಣೆ ಹೌದು, ರಾಜ್ಯ ಸರ್ಕಾರವೂ ಕೂಡ ಇದಕ್ಕೆ ಹೊಣೆ ಹೌದು. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ, ಇವ್ರಿಗೆ ಒಂದಷ್ಟು ಮಾಹಿತಿಯನ್ನ, ಈಗ ತಾಲೂಕಲ್ಲಿ ಎಲ್ಲಾ ಕಡೆ ಹೋಗಿ ಬಂದಿದ್ದೀವಿ. ರಸಗೊಬ್ಬರ ಮಾರಾಟ ಮಾಡುವಂತ ಮಳಿಗೆಗಳಿಗೆ ಅವ್ರ MRPಗಿನ ಜಾಸ್ತಿ ಮಾರಲ್ಲ ಅಂತ ಹೇಳಿದ್ದಾರೆ. ಅವ್ರದ್ದು ಒಂದು ಸಮಸ್ಯೆಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಆ ವಿಚಾರವಾಗಿ ಮಾತಾಡೋದಕ್ಕೆ ನಾವೀಗ ಹೊಸಕೋಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಹತ್ರ ಬಂದಿದ್ದೀವಿ. ಒಂದಷ್ಟು ಮಾಹಿತಿಯನ್ನ ಕೇಳಿದೀವಿ. ಈಗ ಅವರು ಆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ನಿಮ್ಗೆ ತಿಳಿಸುವಂತ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು.